ಕನ್ನಡದ ಮೇರುನಟ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸಮಾಧಿ ತೆರವು ಮಾಡಲಾಗಿದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣು ಸಮಾಧಿಯನ್ನ ರಾತ್ರೋರಾತ್ರಿ ಮಣ್ಣು ಪಾಲು ಮಾಡಿದ್ದಾರೆ. ನೆಚ್ಚಿನ ನಟನ ಸಮಾಧಿ ನೆಲಸಮ ಆಗಿರೋದಕ್ಕೆ ಕಿಚ್ಚ ಸುದೀಪ್ ಸಮೇತ ಸ್ಯಾಂಡಲ್ವುಡ್ ನಟ ನಟಿಯರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಸಮಾಧಿ ತೆರವು. ಸ್ಯಾಂಡಲ್ವುಡ್ ದಾದನಿಗ್ಯಾಕೆ ಈ ಸ್ಥಿತಿ? ನೆಚ್ಚಿನ ನಟನ ನೆನೆದು ಅಭಿಮಾನಿಗಳ ಕಣ್ಣೀರು. 5 ಭಾಷೆಗಳಲ್ಲಿ 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದವರು ಮೇರುನಟ ಸಾಹಸ ಸಿಂಹ. ಅಭಿನವ ಭಾರ್ಗವ ಡಾಕ್ಟರ್ ವಿಷ್ಣುವರ್ಧನ್. ನಾಡು ನುಡಿಗಾಗಿ ಅವರು ಮಾಡದೇ ಇರುವಂತಹ ಕೆಲಸಗಳೇ ಇಲ್ಲ. ಕೇವಲ ಸಿನಿಮಾ ರಂಗದಲ್ಲಿ ಮಾತ್ರವಲ್ಲ, ಸದಾ ನಾಡು ನುಡಿ ಬಗ್ಗೆ ಚಿಂತಿಸುತ್ತಿದ್ದ ಚಿರಂತನ ಜೀವವದು. ಅಂತಹ ಮೇರು ವ್ಯಕ್ತಿತ್ವದ ಕಲಾವಿದನಿಗೆ ಅನ್ಯಾಯವಾಗಿದೆ. ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ವಿಷ್ಣುವರ್ಧನ್ ಸಮಾಧಿಯನ್ನ ನೆಲಸಮ ಮಾಡಲಾಗಿದೆ. ಉತ್ತರಹಳ್ಳಿ ಕೆಂಗೇರಿ ರಸ್ತೆಯಲ್ಲಿರುವ ಅಭಿಮಾನ್ ಸ್ಟುಡಿಯೋದಲ್ಲಿದ್ದ ನಟ ವಿಷ್ಣುವರ್ಧನ್ ಸಮಾಧಿ ತೆರವು ಮಾಡಿರುವ ಬಾಲಣ್ಣ ಕುಟುಂಬಸ್ಥರ ವಿರುದ್ಧ ಕ್ರಮಕ್ಕೆ ಅಭಿಮಾನಿಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿನ್ನೆಯಿಂದಲೂ ಅಭಿಮಾನಿಗಳು ಅಭಿಮಾನ್ ಸ್ಟುಡಿಯೋ ಬಳಿ ತೆರಳಿ ನೆಚ್ಚಿನ ನಟನನ್ನ ನೆನೆದು ಕಣ್ಣೀರಿಡುತ್ತಿದ್ದಾರೆ. ದಾದಾ ಸಮಾಧಿ ತೆರವು. ಸ್ಯಾಂಡಲ್ವುಡ್ ಮಂದಿ ಬೇಸರ. ನಟ ವಿಷ್ಣುವರ್ಧನ್ ಸಮಾಧಿ ತೆರವಿಗೆ ವಿಷ್ಣು ಅಳಿಯ ನಟ ಅನಿರುದ್ಧ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಸ್ಯಾಂಡಲ್ವುಡ್ನ ನಟ ನಟಿಯರು ಸಹ ಅಸಮಾಧಾನ ಹೊರಹಾಕಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ವಿಷ್ಣು ದೊಡ್ಡ ಕೊಡುಗೆ ಇದೆ. ದಾದಾ ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ. ಸಮಾಧಿ ಅನ್ನೋದು ಬರೀ ಜಾಗವಲ್ಲ, ಆ ಜಾಗದಲ್ಲಿ ನಮಗೆ ಭಾವನಾತ್ಮಕ ಸಂಬಂಧ ಇದೆ. ಕಾನೂನು ಹೋರಾಟ ನಡೆಯುತ್ತಿರುವುದರಿಂದ ನಾವು ಏನೂ ಮಾಡೋಕ್ಕಾಗಲಿಲ್ಲ ಎಂದಿದ್ದಾರೆ. ತುಂಬ ಅಂದರೆ ತುಂಬ ನೋವಾಗಿದೆ. ಈ ಥರ ಅವರು ಮಾಡಬಾರ್ದಾಗಿತ್ತು. ಆ ಒಂದು ಜಾಗದ ಬಗ್ಗೆ ಅಭಿಮಾನಿಗಳ ಆದರದ, ಅಭಿಮಾನದ, ಒಂದು ಪ್ರೀತಿಯ, ಗೌರವದ ಒಂದು ಭಾವ ಇದೆ ಅನ್ನೋದು ಬಾಲಣ್ಣ ಅವ್ರ ಕುಟುಂಬದವರು ದಯಮಾಡಿ ನಾನು ಕೈ ಜೋಡಿಸ್ಕೊಂಡು ನಾನು ಮನವಿ ಕೂಡ ಮಾಡ್ಕೊಂಡಿದ್ದೀನಿ. ದಯವಿಟ್ಟು ಅಭಿಮಾನಿಗಳಿಗೋಸ್ಕರ ಅವಕಾಶ ಮಾಡಿಕೊಡಿ. ಮನಸ್ಸಿಗಂತೂ ತುಂಬ ನೋವಾಗಿದೆ. ಅವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಎಂಥ ದೊಡ್ಡ ಕೊಡುಗೆ ನೀಡಿದ್ದಾರೆ. ದೊಡ್ಡ ಕಲಾವಿದರು, ಒಳ್ಳೆ ವ್ಯಕ್ತಿ. ಈ ಥರ ಆಗಿದ್ದು ತುಂಬಾ ದೊಡ್ಡ ತಪ್ಪು. ಇದಕ್ಕೆ ಡೆಫಿನೆಟ್ಲಿ ಒನ್ ಸೊಲ್ಯೂಷನ್ ಇಸ್ ರಿಕ್ವೈರ್ಡ್. ವಿಷ್ಣು ಸರ್ ಎಂಥ ದೊಡ್ಡ ಲೆಜೆಂಡ್ರಿ ಅಂದರೆ, ನಾವು ಮಣ್ಣಾಗಿ ಹೋದ್ರೂ ಅವ್ರ ನೆನಪು ಮಣ್ಣಾಗಲ್ಲ. ಇವತ್ತು ಅವ್ರನ್ನ ಮಣ್ಣು ಮಾಡಿರೋ ಜಾಗದ ಬಗ್ಗೆ ಇಷ್ಟೊಂದು ಮಾತುಗಳು ನಡೆಯುತ್ತೆ, ಇಷ್ಟೊಂದು ಗೊಂದಲಗಳು, ಇಷ್ಟು ವರ್ಷಗಳು. ಅದನ್ನು ಎಮೋಷ್ನಲ್ ಬಾಂಡಿಂಗ್. ಅದು ಒಂದು ಜಾಗ ಅನ್ನೋದು ಜಾಗನೇ ಬೇಕು ಅಂತ ಏನಿಲ್ಲ. ನಮ್ಮ ಹೃದಯದಲ್ಲಿ ತುಂಬ ದೊಡ್ಡ ಜಾಗ ಕೊಟ್ಟಿದ್ದೀವಿ. ಅದು ಯಾರೂ ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ, ಅದು ಯಾರೂ ಮಣ್ಣು ಮಾಡೋಕ್ಕೆ ಸಾಧ್ಯ ಇಲ್ಲ. ನನಗೆ ದಾದಾ ಇಲ್ಲಿದ್ದಾರೆ. ನಾನು ಅವ್ರನ್ನ ಇಲ್ಲಿ ಇಟ್ಕೊಂಡು ನಾನು ಇಲ್ಲೇ ಅವ್ರನ್ನ ಪೂಜಿಸ್ತೀನಿ, ನಾನು ಇಲ್ಲೇ ಅವ್ರನ್ನ ಗೌರವಿಸ್ತೀನಿ. ಒಂದು ಜಾಗ, ಒಂದು ಯಾವುದೋ ಒಂದು ಇದಕ್ಕೋಸ್ಕರ ಅವ್ರ ಸ್ಥಾನನ ಎಲ್ಲಿಂದೋ ತೊಗೊಂಬಂದು ಕೆಳಗಡೆ ಇಡೋಕೆ ನಾನು ಖಂಡಿತವಾಗಿ ನನಗೆ ಇಷ್ಟ ಇಲ್ಲ. ಈ ಥರದ್ದು ಏನೋ ಒಂದು ವಿಷಯ ಮಾಡಿ ನಾವು ದಾದನಿಗೇನೆ ಅವಮಾನ ಮಾಡ್ತಿದ್ದೀವ, ಅವ್ರನ್ನೇ ತೊಗೊಂಬಂದು ಇಲ್ಲಿ ಇಳಿಸ್ತಾ ಇದ್ದೀವ ಅಂತ ನನಗೆ ಆ ನೋವು ಜಾಸ್ತಿ ಇದೆ. ಇತ್ತ ಕಿಚ್ಚ ಸುದೀಪ್ ವಿಚಾರವಾಗಿ ಟ್ವೀಟ್ ಮಾಡಿದ್ದು, ಸರ್ಕಾರ ಈ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಬೇಕು. ನಾನು ವಿಷ್ಣುವರ್ಧನ್ ಅವರ ಒಬ್ಬ ಅಭಿಮಾನಿಯಾಗಿ ಮಾತನಾಡುತ್ತಿದ್ದೀನಿ. ಕಿಚ್ಚ ಆಗಿ ಅಲ್ಲ. ಅತಿಯಾದ ನೋವಿದೆ. ಹಣ ನಮಗೆ ಅಷ್ಟು ಮುಖ್ಯ ಅಲ್ಲ. ಸರ್ಕಾರ ಮಧ್ಯ ಪ್ರವೇಶ ಮಾಡಬೇಕು. ಇದು ನನ್ನ ವಿನಂತಿ. ನ್ಯಾಯಾಲಯಕ್ಕೆ ಹೋಗೋದಾದ್ರೆ ನಾನು ಬರಲು ಸಿದ್ಧ. ಸ್ಮಾರಕ ಮರುಸ್ಥಾಪನೆಗೆ ಮುಂದಾಗುತ್ತೇನೆ. ಅವಕಾಶ ಕೊಡಿ ಎಂದು ಪೋಸ್ಟ್ ಮಾಡಿದ್ದಾರೆ. ಇತ್ತ ಘಟನೆ ಸಂಬಂಧ ನಟ ಧ್ರುವ ಸರ್ಜಾ ಎಕ್ಸ್ನಲ್ಲಿ ಟ್ವೀಟ್ ಮಾಡಿದ್ದು, ಸಾಧಕನಿಗೂ ಸಾವಿಲ್ಲ, ಕಲೆಗೂ ಸಾವಿಲ್ಲ. ವಿಷ್ಣು ಅಪ್ಪಾಜಿ ಸದಾ ಅಜರಾಮರ. ಕೋಟ್ಯಾಂತರ ಕನ್ನಡಿಗರ ಹೃದಯದಲ್ಲಿ ಗುಡಿ ಕಟ್ಟಿರುವ ವ್ಯಕ್ತಿಗೆ ಸ್ಮಾರಕ ಯಾಕೆ ಬೇಕು? ಆದರೂ ಸಹ ಈ ನಾಡಿನಲ್ಲಿ ಇಂತಹ ಒಬ್ಬ ಕಲಾವಿದನಿಗೆ ಹೀಗೆ ಆಗಿದ್ದು ಖಂಡಿತ ಮನಸ್ಸಿಗೆ ನೋವುಂಟು ಮಾಡಿದೆ ಎಂದು ಪೋಸ್ಟ್ ಮಾಡಿದ್ದಾರೆ. ಕನ್ನಡ ಚಿತ್ರ ಪ್ರೇಮಿಗಳಾಗಲಿ ಅಥವಾ ವಿಷ್ಣುವರ್ಧನ್ ಅವರ ಅಭಿಮಾನಿಗಳಿರಲಿ, ಅವ್ರಿಗೆ ನೋವಾಗುವಂಥ ವಿಷಯನೇ ಇದು. ಇದು ಯಾಕೆ ಹಿಂಗಾಯಿತು ಅಂತ ನಮಗೂ ಗೊತ್ತಿಲ್ಲ. ಆದರೆ ಹೈಕೋರ್ಟ್ ಆದೇಶ, ಅದರ ಮುಂದೆ ನಾವು ಯಾರೂ ಏನೂ ಒಂದು ರೀತಿ ನಿಸ್ಸಹಾಯರೇ ನಾವೆಲ್ಲರೂ. ಅಂದರೆ ನೋವನ್ನು ಮಾತ್ರ ನಾವು ವ್ಯಕ್ತಪಡಿಸುವಂಥ ಒಂದು ಪರಿಸ್ಥಿತಿಯಲ್ಲಿದ್ದೀವಿ. ಯಾರ್ದು ಒಂದು ಇದು ಸರಿ ಅಂತ ಹೇಳ್ತೀರೋ, ತಪ್ಪು ಅಂತ ಹೇಳ್ತೀರೋ? ರಾತ್ರಿ ಪೊಲೀಸ್ ಸಮ್ಮುಖದಲ್ಲಿ ತೆರವು ಮಾಡಿದ್ದಾರೆ ಅಂತ ಹೇಳ್ತಾರೆ. ಪೊಲೀಸರು ಬಂದರು ಅಂತ ಕಾನೂನಾತ್ಮಕ ಆಯ್ತಲ್ಲ. ಎಲ್ಲರಿಗಿರುತ್ತೆ ಆಸೆ, ಇಲ್ಲೊಂದಿರಬೇಕು, ನಮ್ಮೂರಲ್ಲಿ ಜಾಸ್ತಿ ಫ್ಯಾನ್ಸ್ ಇದ್ದಾರೆ, ನಮ್ಮೂರಲ್ಲಿ ಇರಬೇಕು ಅಂತ. ಅದಕ್ಕಾಗಲ್ವಲ್ಲ. ಅದಕ್ಕೆ ಎಲ್ಲ ಮತ್ತು ಕಾನೂನಾತ್ಮಕ ಕರೆಕ್ಟಾಗಿರ್ಬೇಕಲ್ವ. ನಾನೊಬ್ಬ ವಿಷ್ಣು ಸರ್ ಅಭಿಮಾನಿ. ಸೊ ವಿಷ್ಣು ಸರ್ ಅಭಿಮಾನಿಯಾಗಿ ಎಲ್ಲ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಅವರೆಲ್ಲರಲ್ಲೂ ನಾನು ಕೇಳ್ಕೊಳ್ಳೋದೇನೆಂದರೆ, ಸಮಾಧಿ ಕಟ್ಟೋದು ಸತ್ತವ್ರಿಗೆ, ಸೊ ಅವ್ರಿಗಲ್ಲ. ನಾವು ಸಮಾಧಿ ನೋಡಿದಾಗ ದುಃಖ ಆಗುತ್ತೆ, ಆದರೆ ಅವ್ರ ಸಿನಿಮಾಗಳು ನೋಡಿದಾಗ ಸಂತೋಷ ಆಗುತ್ತೆ. ಸೊ ಹಾಗಾಗಿ ವಿಷ್ಣು ಸರ್ ಯಾವತ್ತೂ ಸತ್ತಿಲ್ಲ. ಅವರು ನಮ್ಮಂಥ ನಿಮ್ಮಂಥ ಕೋಟ್ಯಾಂತರ ಜನ ಅಭಿಮಾನಿಗಳ ಎದೆಯಲ್ಲಿ ಯಾವತ್ತೂ ಜೀವಂತವಾಗಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಸಮಾಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಯಾವುದೇ ವ್ಯಕ್ತಿಗೆ ಒಂದು ಸಮಾಧಿ ಅಂತ ಮಾಡಿದಾಗ ಅದೇನು ಅನಧಿಕೃತವಾಗಿ ಏನು ಮಾಡಿರಲಿಲ್ಲ. ಅಲ್ಲಿ ಮಾಡಿ ಸುಮಾರು ವರ್ಷಗಳಾಯಿತು. 2009ರಲ್ಲಿ ಅವ್ರು ತೀರ್ಕೊಂಡಿದ್ದು.
ಇವಾಗ 2025 ಸುಮಾರು 16 ವರ್ಷ ಆಗಿತ್ತು. ಬಟ್ ಏಕಾಏಕಿ ಇದನ್ನೆಲ್ಲ ಹೋಗಿ ರಾತ್ರೋರಾತ್ರಿ ಕೆಡವಿ ಅಭಿಮಾನಿಗಳಿಗೆ ನೋವು ಮಾಡೋದು ಅಷ್ಟು ಶ್ರೇಯಸ್ಸಲ್ಲ. ಯಾರೇ ಒಬ್ಬ ಪ್ರೈವೇಟ್ ಪರ್ಸನ್ ತೊಗೊಂಡಿದ್ರು ಮಾಡಿದ್ರು ಅದು ಸರಿಯಲ್ಲ. ಚಿತ್ರರಂಗ ಕಂಡಂಥ ಒಬ್ಬ ದೊಡ್ಡ ಮಹಾನ್ ನಟ, ಅಂಥವರು ಅವರು ಹಾಕಿರ್ತಕ್ಕಂಥ ಭೂಮಿ ಇದೆಯಲ್ಲ, ಬಾಲಕೃಷ್ಣ ಸರ್ ಅವರು ಅವ್ರ ಮನೆ ಕುಟುಂಬ ಎಲ್ಲ ನಟನೆಗೆ ಸಂಬಂಧಪಟ್ಟಂಥ ಕುಟುಂಬ. ವಾದ ವಿವಾದ ಕೋರ್ಟು ಏನೇ ಇರಲಿ, ಬಟ್ ಒಬ್ಬ ಕಲಾವಿದನಿಗೆ ಇಲ್ಲೋ ಒಂದು ಸ್ವಲ್ಪ ಕಲಾವಿದರ ಸಂಘ, ರಾಕ್ಲೈವ್ ಇಂಡಸ್ಟ್ರಿ ಇದ್ರು, ವಾಣಿಜ್ಯ ಮಂಡಳಿ ಕನ್ಸಲ್ಟ್ ಮಾಡ್ಬೋದಾಗಿತ್ತು. ಮಾನಸಿಕವಾಗಿ ಒಬ್ಬ ನಟನಾಗಿ ಹಿಂಸೆ ಆಗುತ್ತೆ. ಒಟ್ಟಾರೆ ಕನ್ನಡ ಚಿತ್ರರಂಗದ ಮೇರು ನಟನ ಸಮಾಧಿ ಜಾಗವನ್ನ ಈ ರೀತಿಯಾಗಿ ತೆರವುಗೊಳಿಸಿರುವುದು ನಿಜಕ್ಕೂ ದುರಂತ. ಈ ವಿವಾದಕ್ಕೆ ಸರ್ಕಾರ ಮಧ್ಯ ಪ್ರವೇಶಿಸಿ ಸಮಾಧಿ ಜಾಗವನ್ನ ಉಳಿಸಿಕೊಟ್ಟು ಅಭಿಮಾನಿಗಳ ನೋವನ್ನ ಮರೆಸುತ್ತಾ ಎಂಬುದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.